ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನೊಂದು ತಿಂಡಿ ಮಾಡಿದ್ದೇನೆ, ಒಳ್ಳೆ ರುಚಿಯಾದ ತಿಂಡಿ ಮಾಡಿದ್ದೀನಿ. ಆ ತಿಂಡಿ ಹೇಗೆ ಮಾಡೋದು ಅಂತ ನೋಡುವ. ನೋಡಿ, ಇಲ್ಲಿ ನಾನಿಲ್ಲಿ ಒಂದು 1/4 kg ಕಡಲೆಬೇಳೆ ತೊಗೊಂಡಿದ್ದೇನೆ. ಕಡಲೆಬೇಳೆ ಅದನ್ನು ಸ್ವಲ್ಪ ಚೆಂದ ಮಾಡಿ ತೊಳೆದು 1 ಚಿಟಿಕೆ ಉಪ್ಪು ಹಾಕಿ ಇದನ್ನು ಕುಕ್ಕರಲ್ಲಿ ಸ್ಲೋ ಗ್ಯಾಸಲ್ಲಿ ಬೇಯಿಸ್ಕೊಳ್ಬೇಕು. ಫಾಸ್ಟ್ ಗ್ಯಾಸ್ ಇಟ್ಟರೆ ಬೇಗ ಬೆಂದೋಗೋದಿಲ್ಲ. ಈ ಸ್ಲೋ ಗ್ಯಾಸ್ ಇಟ್ಟರೆ ಮ್ಯಾಶ್ ಆಗಿ ಒಳ್ಳೆ ಬೆಂದು ಬರುತ್ತೆ. ಇಲ್ಲಿ ನೋಡಿ, ಅದು ಬೇಯೋದ್ರೊಳಗೆ ಇಲ್ಲಿ ನೋಡಿ 1 ಲೋಟ ಅಕ್ಕಿ, ಬೆಳ್ತಕ್ಕಿ ಹಾಕಿದ್ದೀನಿ. ಅದನ್ನು ನೆನೆಸಿಟ್ಟಿದ್ದೀನಿ. 1-2 ಗಂಟೆ ನೆನೆಸಿಟ್ಟರೆ ಸಾಕು. ಇಲ್ಲಿ ಅದೇ ಲೋಟದಲ್ಲಿ 1 ಲೋಟ ಉದ್ದಿನ ಕಾಳು ಸಾಕ್ತದೆ, ಉದ್ದಿನ ಬೇಳೆ ಅದು ಸಹ ನೆನೆಸಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ನಾವು 2 ಸಹ ಹಾಕಿ ಇದನ್ನು ಒಳ್ಳೆ ಗ್ರೈಂಡ್ ಮಾಡ್ಕೊಂಡ್ಬರ್ಬೇಕು. ತುಂಬ ಗಟ್ಟಿಯಾಗಿ ನಮ್ಮ ಇಡ್ಲಿ ಹಿಟ್ಟಿನ ಹದಕ್ಕೆ ಬೇಕು ಗಟ್ಟಿಯಾಗಲಿಕ್ಕೆ. ಅದಕ್ಕೆ ಒಂದು ಸ್ವಲ್ಪ ಚುಟುಕಿ ಉಪ್ಪು ಹಾಕ್ಕೊಳ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಉಪ್ಪು. ಇದನ್ನು ಅಕ್ಕಿ ಮತ್ತು ಉದ್ದಿನಬೇಳೆ 2 ಒಟ್ಟಿಗೆ ಹಾಕಿ ಇದನ್ನು ಕಡ್ಕೊಂಡು ಹೆಚ್ಚು ನೀರು ಹಾಕಬಾರ್ದು. ಚುಟುಕಿ ಉಪ್ಪು ಹಾಕಿ ನೋಡಿ ಈ ಥರ ಕಡ್ಕೊಂಡು ಬಂದರೆ ಆಯ್ತು. ನೋಡಿ, ಈ ಥರ ಇಷ್ಟು ದಪ್ಪದಲ್ಲಿ ಬೇಕು. ಯಾಕೆಂದರೆ ನಮಗೆ ಅದು ಮಿಕ್ಸಿಯಲ್ಲಿ ಕಡಿಯುವಾಗ ನಮಗೆ ಸ್ವಲ್ಪ ನೀರಿನ ಅಗತ್ಯ ಬೀಳ್ತದೆ. ಅದಕ್ಕೆ 1-2 ಸ್ಪೂನ್ ನೀರು ಹಾಕಿದರೆ ಸಾಕು. ಇಷ್ಟು ನೋಡಿ, ಇಷ್ಟು ಗಟ್ಟಿ. ಇದನ್ನು ನಾನು ಬೇರೆ ಪಾತ್ರೆಗೊಂದು ಚೇಂಜ್ ಮಾಡ್ಕೊಳ್ಬೇಕು. ಗ್ಯಾಸಿಗೆ ನೋಡಿ ಇಷ್ಟು ಗಟ್ಟಿಯಲ್ಲಿ ಹಾಕಿ ಇದನ್ನೊಂದು ಚೆಂದ ಮಾಡಿ ಮಿಕ್ಸ್ ಮಾಡಿ ಇದನ್ನೊಂದು ಇದಕ್ಕೆಂತ ಸಹ ಹಾಕಬೇಕಿಲ್ಲ. ಇದನ್ನು ಮುಚ್ಚಿ ಇಡುವ. ನೋಡಿ, ಇಲ್ಲಿ ಕಡಲೆಬೇಳೆ ಚೆಂದ ಮಾಡಿ ಮ್ಯಾಶ್ ಆಗಿ ಸ್ಲೋ ಗ್ಯಾಸಲ್ಲಿ ಇಟ್ಟು ನೀರೆಲ್ಲ ಬತ್ತಿ ಹೋಗಿದೆ. ನೋಡಿ, ಈ ಥರ ಚೆಂದ ಮಾಡಿ ಬೆಂದು ಬಂದಿದೆ. ಈಗ ನಾವೆಂತ ಮಾಡುವ ಅಂತ ಹೇಳಿದ್ರೆ, ನಾವು ಸ್ಲೋ ಗ್ಯಾಸಲ್ಲಿ ಇಟ್ಟರೆ ಈ ಥರ ಬೆಂದು ಸಿಗ್ತದೆ. ನಮಗೆ ಕೈಯಲ್ಲೇ ಉಂಡೆ ಮಾಡುವಾಗೆ ನಮಗೆ ಬೆಂದು ಸಿಗ್ತದೆ. ನಾವು ಫಾಸ್ಟ್ ಗ್ಯಾಸ್ ಇಟ್ಟರೆ ನೀರು ಅದರಲ್ಲಿ ಹೋಗೋದಿಲ್ಲ, ನೀರಾಗೇ ಇರ್ತದೆ. ನೋಡಿ, ನಾನು ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಈ ಬೆಲ್ಲ ಒಂದು ಅರ್ಧ ಲೋಟ ನೀರು ಹಾಕಿ ನಾವು ಇದನ್ನು ಬೆಲ್ಲ ನೀರು ಮಾಡ್ಕೊಳ್ಳುವ. ನೋಡಿ, ನೀರು ಮಾಡ್ಕೊಳ್ಳುವ. ಇದರೊಂದು ಅರ್ಧ ಲೋಟ ನೀರು ಹಾಕಿದ್ದೀನಿ. ಬೆಲ್ಲ ಕಸ ಇದೆ ಅಂತ ನೋಡಿಕೊಂಡು, ಒಳ್ಳೆ ಬೆಲ್ಲ ಆದರೆ ನೀವು ಸೋಸ್ಕೊಳ್ಳೋದು ಬೇಡ, ಇಲ್ಲಾಂದರೆ ಸೋಸ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಈ ಕಡಲೆಬೇಳೆ ಬೇಯಿಸಿದಂತ ಇದಕ್ಕೆ ಹಾಕೊಳ್ಳುವ. ಚೆಂದ ಮಾಡಿ ಹಾಕೊಂಡು ಒಳ್ಳೆ ಮಿಕ್ಸ್ ಕೊಡುವ. ಇದಕ್ಕೆ ನೋಡಿ, ಹೀಗೆ ಹಾಕ್ಕೊಂಡು ಇದಕ್ಕೆ ನಾನು 1 ಗಡಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಈ ತೆಂಗಿನಕಾಯಿ ನೀವು ಅಂತ ಮಾಡಿದರೆ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ಹಾಕ್ಕೊಳ್ಳಿ. ತುಂಬ ಟೇಸ್ಟಾಗಿರ್ತದೆ ಜಾಸ್ತಿ ತೆಂಗಿನಕಾಯಿ ಇದ್ದರೆ. ಆ ತೆಂಗಿನಕಾಯಿ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದೊಂದು ಮ್ಯಾಶರ್ ತೊಗೊಂಡು ಅದರಲ್ಲೇ ಮ್ಯಾಶ್ ಮಾಡ್ಕೊಳ್ಳುವ. ಇದು ತುಂಬ ಬೆಂದ ಕಾರಣ ನಾನು ಮ್ಯಾಶ್ ಮಾಡ್ಕೊಳ್ಳೋದು ಬೇಡ. ಇದು ನಾವು ಒಳ್ಳೆ ಬೆಂದಿದೆ. ಬೇಯಲಿಲ್ಲದಿದ್ದರೆ ನಾವು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನಾನು ತೋರಿಸ್ಕೊಡ್ತೀನಿ. ಹೀಗೆ ಮ್ಯಾಶ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಬೆಂದ ಕಾರಣ ಅದಕ್ಕೆ ಮ್ಯಾಶ್ ಮಾಡೋದು ಬೇಡ. ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರನೇ ಇದನ್ನು ಮ್ಯಾಶ್ ಮಾಡಿ ತೋರಿಸ್ತೇನೆ. ನೋಡಿ, ಹೀಗೆ ಮ್ಯಾಶ್ ಮಾಡಿಕೊಂಡ್ರೆ ಆಯಿತು. ಇಲ್ಲದ್ರೆ ನಿಮಗೆ ಕಡಿಯೋ ಕಲ್ಲಿದ್ದರೆ ಕಡಿದ್ರೂ ಸಹ ಆಗ್ತದೆ. ಸ್ಲೋ ಗ್ಯಾಸಲ್ಲಿ ಬೇಯಿಸಿದ್ರೂ ಸಹ ಆಗ್ತದೆ. ನಾನು ಬೇಯಿಸಿದಾಗ ಈಗ ಬೇಯಿಸಿದ್ರೆ ಆಗ್ತದೆ. ಇದನ್ನು ಚೆಂದ ಮಾಡಿ ಈಗ ನೋಡಿ ತಿರುಗಿಸ್ಕೊಡ್ತದೆ. ನೀರೆಲ್ಲ ಆರಿ ಹೋಗ್ತದೆ, ನಮಗೆ ಒಣಗ್ತವೆ. ನೀರು ಕುಡಿದು ಎಲ್ಲ ಡ್ರೈ ಆಗ್ತದೆ. ನೋಡಿ, ಈಗ 2 ಸ್ಪೂನ್ ತುಪ್ಪ ಹಾಕ್ತೀನಿ. ತುಪ್ಪ ಇದ್ದರೆ ಹಾಕ್ಕೊಳ್ಳಿ, ಇಲ್ಲದ್ರೆ ಬೇಡ. ತುಪ್ಪ ಹಾಕಿದರೆ ಒಂದು ಟೇಸ್ಟ್ ಬರ್ತದೆ ಅಂತ 2 ಸ್ಪೂನ್ ತುಪ್ಪ ಹಾಕ್ತೀನಿ. ಇದು ತಳ ಬಿಟ್ಟು ಬರೋವರೆಗೆ ನಾವು ಚೆಂದ ಮಾಡಿ ಸ್ಲೋ ಗ್ಯಾಸಲ್ಲಿ ತಿರುಗಿಸ್ಕೊಂಡು ಬರಬೇಕು. ಇದನ್ನು ಬೇಗನೆ ತಳ ಬಿಟ್ಟು ಬರ್ತದೆ ಮಾತ್ರ. ನೋಡಿ, ಇದು ಬೇಯ್ತಾ ಈಗೇ ಬೇಗ ತಳ ಬಿಟ್ಟು ಬರ್ತದೆ. ಯಾಕೆಂದರೆ ಕಡಲೆಬೇಳೆ ಗಟ್ಟಿ ಆಗ್ತಾ ಬರ್ತದೆ. ನೋಡಿ, ಈಗ ಆಲ್ರೆಡಿ ಗಟ್ಟಿ ಆಗ್ತಾ ಬಂದಿದೆ. ತಳ ಬಿಟ್ಟು ಬಂದ ತಕ್ಷಣ ನೀವು ಗ್ಯಾಸ್ ಆಫ್ ಮಾಡಿ. ನೋಡಿ, ಈ ಥರ ತಳ ಬಿಟ್ಟು ಬರಬೇಕು. ಬರುವಾಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡಿ. ನನಗೆ ತಣ್ಣ ಮಾಡಕ್ಕೆ ಬಿಟ್ಟಾಗ ಬೇಗನೆ ತಣ್ಣಗಾಗ್ತದೆ. ನೋಡಿ, ತಣ್ಣಗಾಗಿದೆ, ಫುಲ್ ತಣ್ಣಗಾಗಿದೆ. ಇದನ್ನು ನಮಗೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ನಮಗೆ ಒಂದು ಲಿಂಬೆ ಗಾತ್ರ ಉಂಡೆ ಮಾಡಿ ಇಟ್ಕೊಳ್ಳಿ. ಅದಕ್ಕಿಂತ ಚಿಕ್ಕದು ಸಾಕ್ತದೆ, ದೊಡ್ಡದು ಸಾಕ್ತದೆ. ನಿಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ಚಿಕ್ಕದ ದೊಡ್ಡದ ಮಾಡಿಟ್ಕೊಳ್ಳಿ. ಎಲ್ಲ ಉಂಡೆ ಮಾಡಿ ಇಟ್ಕೊಳ್ಳುವ ಒಂದು ಕಡೆಯಿಂದ. ನೋಡಿ, ಇಷ್ಟು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಈಗ ನೋಡಿ, ಎಣ್ಣೆಕಾಯಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ನಾನು. ಇದೊಂದು ನಾನು ಮಾಡಿದ ಐಡಿಯಾ ಇದು. ನಿಮಗೆ ಅನುಕೂಲವಾದರೆ ಕೈಯಲ್ಲೇ ಮುಗಿಸಿ ಇಡಿ. ಇದು ನಮಗೆ ಹಿಟ್ಟು ಅದರೊಟ್ಟಿಗೆ ಸಿಕ್ಕಿದರೆ ತಿನ್ನಲಿಕ್ಕೆ ಒಳ್ಳೆ ಟೇಸ್ಟ್ ಆಗ್ತದೆ. ಉದ್ದಿನ ಪರಿಮಳ ಬರ್ತದೆ. ಹಾಗೆ ಅದು ತಿನ್ನಲಿಕ್ಕೂ ತುಂಬ ಟೇಸ್ಟ್ ಆಗಿತ್ತು. ನಿಮಗೆ ಇಷ್ಟ ಇಲ್ಲದಿದ್ದರೆ ನೀವು ಹಿಟ್ಟೊಳಗೆ ಡೈರೆಕ್ಟ್ ಮುಳುಗಿಸಿ ಹೀಗೆ ಬಿಟ್ಟುಬಿಡಿ. ನಾನು ನೋಡಿ ಹೀಗೆ ಬಿಟ್ಟಿದ್ದೆ. ಅದು ತುಂಬ ಕೋಟಿಂಗಾಗಿ ಹಿಂಗೆ ಬಂದಿದೆ. ನೋಡಿ, ಆದರೆ ಶೇಪ್ ಬರೋದಿಲ್ಲ, ಕೋಟಿಂಗಾಗಿ ಹಿಟ್ಟು ಬರ್ತದೆ. ನೋಡಿ, ಈ ಥರ ನಾನು 2-3 ತೋರಿಸಿದ್ದೀನಿ. ಅದು ಗೋಲ್ಡನ್ ಕಲರ್ ಬ್ರೌನ್ ಬಂದ ತಕ್ಷಣ ತೆಗೆದ್ರೆ ಆಯಿತು. ತೆಗೆದು ನೋಡಿ, ಸೂಪರಾಗಿದೆ ಒಂದು ತಿಂಡಿ ರೆಡಿಯಾಗಿದೆ. ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿ ತಿಂಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ತಿಂಡಿಗೆ ಒಂದು ಹೆಸರು ಇಡ್ತೀರಾ ನೋಡಿ, ಸಾಧ್ಯವಾದರೆ ಒಂದು ಕಮೆಂಟಲ್ಲಿ ಒಂದು ಹೆಸರು ತೋರಿಸಿ. ತುಂಬ ಟೇಸ್ಟಾಗಿ ಸೂಪರಾಗಿ ಬಂದಿದೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ನೋಡಿ. ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಎಲ್ಲರಿಗೂ.